ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿ ಪಟ್ಟಣದಿಂದ ಪಾರಿಶ್ವಾಡ ಸಂಪರ್ಕ ಮಾಡುವ ರಾಜ್ಯ ಲೋಕೋಪಯೋಗಿ ರಸ್ತೆಯಲ್ಲಿ ದೊಡ್ಡ ತಗ್ಗುಗುಂಡಿಗಳಾಗಿ ದಿನನಿತ್ಯ ಸಂಚಾರ ಮಾಡುವ ವಾಹನಗಳು ಮತ್ತು ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗ್ತಾ ಇದೆ. ಇನ್ನು ಈ ತಗ್ಗುಗುಂಡಿಗಳಿಂದ ಈ ರಸ್ತೆಯಲ್ಲಿ ಎಷ್ಟು ಜನ ಪ್ರಯಾಣಿಕರಿಗೆ ಅಪಘಾತಗಳು ಆಗಿದೆ. ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸಲಾಗಿದೆ, ತಗ್ಗುಗುಂಡಿಗಳಲ್ಲೇ ಕೆಟ್ಟು ನಿಂತಿದೆ. ಇಷ್ಟಾದರೂ ಕಿತ್ತೂರು ಪಿಡಬ್ಲ್ಯೂಡಿ ಇಲಾಖೆ ಅಭಿಯಂತರರು ಮಾತ್ರ ಅದ್ಯಾಕೋ ಏನೋ ಈ ಕಡೆ ಗಮನ ಹರಿಸಿಲ್ಲ. ಗಮನ ಹರಿಸಿದ್ರೂ ಕೂಡ ತಗ್ಗುಗುಂಡಿಯನ್ನ ಮುಚ್ಚಿ ಸುಮ್ಮನಾಗಿ ಬಿಡ್ತಾರಂತೆ. ಏನು ಈ ರಸ್ತೆಯಲ್ಲಿ ಕಬ್ಬಿನ ಗಾಡಿಗಳೇ ಹೆಚ್ಚಾಗಿ ಸಂಚಾರ ಮಾಡ್ತಾ ಇದ್ದು, ಈಗ ತಾನೇ ಕಬ್ಬಿನ ಹಂಗಾಮು ಪ್ರಾರಂಭವಾಗಿದ್ದು ಸಾಕಷ್ಟು ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಳ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಲೋಕೋಪಯೋಗಿ ಇಲಾಖೆ ಉತ್ತರ ವಲಯದ ಮುಖ್ಯ ಎಂಜಿನಿಯರ್ ಸುರೇಶ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ವಿಶೇಷವಾಗಿ ನೋಡಿ ಪರಿಸ್ಥಿತಿ, ಸಾಕಷ್ಟು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು, ಸನ್ಮಾನ್ಯ ಸಚಿವರು ನೋಡಿ ನಮ್ಮ ಒಂದ್ ರೀತಿ ಎಂಕೆ ಹುಬ್ಬಳ್ಳಿಯ ಇಂದ ಒಂದ್ ರೀತಿ ಪಾರಿಶ್ವಾಡ ಮಾರ್ಗವಾಗಿ ಹೋಗ್ಬೇಕಾದಂತ ಒಂದು ರಸ್ತೆ ಬರೀ ಒಂದು 2 ಕಿಲೋಮೀಟರ್ ರಸ್ತೆಯಲ್ಲಿ ದಾಟಬೇಕಾದ್ರೆ ಜೀವನದಲ್ಲೇ ಅರಸಾಹಸ ಪಡ್ಬೇಕಾಗುತ್ತೆ ಇಂಥ ಪರಿಸ್ಥಿತಿ. ಈಗ ನೋಡಿ ವೀಕ್ಷಕರೇ, ಈಗ ನೋಡಿ ಗಾಡಿಗಳು ಈ ರೀತಿ ಬರ್ತವೆ. ಸಾಕಷ್ಟು ಒಂದ್ ರೀತಿ ಪಿಡಬ್ಲ್ಯೂಡಿ ರಸ್ತೆನೆ ಒಂದ್ ರೀತಿ ಬಾವಿಗಳಾಗಿದ್ದಾವೆ. ವಿಶೇಷವಾಗಿ ಸಾಕಷ್ಟು ನೋಡಿ ಎಷ್ಟು ಅರಸಾಹಸ ಪಡ್ಬೇಕಾಗುತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಇಷ್ಟಾದ್ರೂ ಸಹ ಮಾನ್ಯ ಪಿಡಬ್ಲ್ಯೂಡಿ ಕಿತ್ತೂರು ಪಿಡಬ್ಲ್ಯೂಡಿ ಇಲಾಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದೇ ತುಂಬಾ ದುರ್ದೈವದ ಸಂಗತಿ. ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ದಯವಿಟ್ಟು ಇಂಥವನ್ನ ಮೊದ್ಲು ಇದ್ ಮಾಡಿ. ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಕಡೆ ಈ ಮೊದ್ಲೇ ಕಬ್ಬಿನ ಸೀಸನ್, ಕಬ್ಬಿನ ಗಾಡಿಗಳು ದಾಟ್ತವೆ. ಏನ್ ಯಾಕೆ ಹೇಳ್ರು ನಾಚುದಿಲ್ರಿ ಅವ್ರು, ಗೌರ್ಮೆಂಟ್ ಸರ್ಕಾರ ನಾಚುದಿಲ್ಲ. ಏನ್ ಹೇಳ್ರು ನಾಚುದಿಲ್ಲ ಅವ್ರು, ಎಲ್ಲ ತಿನ್ನಾಕ ನಿಂತಾರ ಅವ್ರು. ಏನ್ ಮಾಡ್ರು, 1 ವರ್ಷ ಆತ್ರಿ ಸರ್ ಆಗೈತಿ. ಹಾನ್ರಿ, ಕಬ್ಬಿನ ಗಾಡಿ ಹೆಂಗ್ ಹೋದ್ ಹೇಳ್ರಿ ಸರ್. ಹತ್ರಾಗ ಎಷ್ಟು ಮಂದಿ ಬೈಕ್ದಾರ ಬಿದ್ದು ಪೇಟ ಹಚ್ಕೊಂಡ್ರಿ, ಹೆಣ್ಮಕ್ಳು ಏನೇನ್ ಆತ್ರಿ, ಎಷ್ಟು ಮಂದಿ ಬಿದ್ದಾರು ಪಾಪ. ನಮ್ದು ಪಾರಿಶ್ವಾಡ ಸರ್. ಎಲ್ಲಾ ರೋಡ್ ಹಿಂಗ, ಎಲ್ಲಾ ರೋಡ್ ಹಿಂಗ ಸರ್. ಎಲ್ಲಾ ರೋಡ್ ಹಿಂಗ ಸರ್. ಮಾಡ್ಬೇಕಲ್ಲ. ನಮ್ಮದ 2 ಕಿಲೋಮೀಟರ್ ಈ ರೋಡಿನ್ಯಾಗ ದಾಟಬೇಕತ್ರ 4 ಸಲ ಬಿದ್ದೇನ್ರಿ ನಾನ ಮಳ್ಯಾಗ್ರಿ. ಈಗ ಇಲ್ಲಿ ಗಾಡಿಗಳ್ರಿ ದಿನ 1-2 ಗಾಡಿ ಸಿಗ್ತಾವ್ರಿ. ಇದ್ರಾಗ ಸಾವಿರಾರು ಗಂಟ್ಲೆ ದಿನ ಗಾಡಿಗಳು ಬೇಕಾರ್ ನೋಡ್ರಿ. ಇಲ್ಲ ಇದ ನಮ್ಮನಿನ್ನ ದಾಟ್ತಾವ್ರಿ ಇಲ್ಲಿ ಗಾಡಿಗಳ. ಯಾರು ಒಬ್ರು ನೋಡಾಕ್ ತಯಾರಿಲ್ಲ, ಇದನ್ನ ಏನು ಮಾಡಾಕ್ ತಯಾರಿಲ್ಲ. ಈ ಕಬ್ಗಳು ಹೆಂಗ್ ಕಳಿಸ್ಬೇಕ್ರಿ ರೈತರು? ಇಲ್ಲಿ ಯಾವಾಗಿಂದ ಸಮಸ್ಯೆ ಐತ್ರಿ? ಈಗ 6 ತಿಂಗಳಾತ್ ನೋಡ್ರಿ. ಸದ್ಯ ಇದು ಈ ನಮನಿ ಆಯ್ಕಾಸ್ರಿ 6 ತಿಂಗಳದಿಂದ ಯಾರು ಹೊಳ್ ನೋಡಾಕ್ ತಯಾರಿಲ್ರಿ ಇದನ್ರಿ ಒಟ್ಟಾರೆ. ಅದಕ್ಕೆ ಏನ್ ಸಮಸ್ಯೆ ಒಟ್ಟ ಐತ್ರಲ್ಲ, ಚೊಲ್ತಾಗೆ ಇದ್ ಮಾಡ್ಕಾಸ್ ಇದ್ ಮಾಡ್ರಿ ನೆಟ್ಟಾರಿ. ಹೌದಾ, ಸುಧಾರಣೆ ಆಗ್ಬೇಕು. ಸುಧಾರಣೆ ಈಗ ಕಬ್ಬು ಹೋಗಾಕ್ ನಮ್ಮ ರೈತರ ಕಬ್ಬು ಒಟ್ಟ ಹೋದಂಗ ಆಗಿದಾವ್ರಿ. ಈಗ ಈ ಕಡೆ ಕಬ್ಬುಗಳು ನೋಡ್ರಿ, ಒಟ್ಟ ಯಾವ ಒಂದ್ ಗಂಟೆ ಫ್ಯಾಕ್ಟ್ರಿಗಳು ಚಾಲು ಆಗಿದಾವ. ಚಾಲು ಆದ್ರ ಕಬ್ಬುಗಳು ಹೆಂಗ್ ಕಳ್ಸ್ಬೇಕ ಅದನ್ನ ಹೇಳ್ರ ನಮಗೀಗ. ಮೇವುಗಳು ತಗೊಂಡು ದಾಟಾಡಕ್ ಬರವಲ್ತ್ರಿ ರೋಡ್ನ್ಯಾಗ್ರಿ. ಗಾಡಿಗಳು ಅದಾದ್ರಿ, ಗಾಡಿಗಳು ಅಲ್ಲಿ ತೆಗಿನ್ಯಾಗ ಇಳದ್ರ ಕಾರ್ ಗಾಡಿಗಳು ಕಾಣೋಲ್ರಿ. ಆ ನಮನಿ ತೆಗ್ ಬಿದ್ದಾವ. ಬಾವಿಗಳಾಗಿದಾವ್ರಿ ಉತ್ಸವ ಒಂದ್ 50 ಬಾವಿ ಆಗಿದಾವ್ರಿ. ಇದ್ರ ತನಕ ಹಳ್ಳ ತನಕ 1 ಕಿಲೋಮೀಟರ್ ರೀ. ನಮ್ಮ ಹೆಸರು ರಾಜು ಅಂತ. ಹೇಳ್ತಿದ್ದೀನಿ ನಾನು ಎಂಕೆ ಹುಬ್ಳಿ. ಹೇಳ್ತಿದ್ದಾಗಿಂದ ರೋಡ್ ನೋಡ್ತೀನಿ, ಮೇಲ್ಗಡೆ ಏನೋ ಕಡಿ ಹಾಕಿದ್ನಿ, ಅದನ್ನ ಹಾಕಿದ್ನಿ ಮಾಡ್ತಾರೆ. ಮೇಲ್ಬಿಟ್ಟು ಇಲ್ಲ ಈ ರೋಡ್ ಇದು ಖಾನಾಪುರ ರೋಡ್ ಎಲ್ಲ ಈ ತರ ಹಾಳ ಆಗ್ಬಿಟ್ಟಿದೆ. ಇದು ರೋಡ್ ಮಾಡ್ತಾರೆ, ಬರೀ ಕಡಿ ಹಾಕುದು, ಈ ತರ ಇಟಾಚಿ ತರ್ತಾರೆ, ಇಟಾಚಿ ಮಾಡಬಹುದು, ಲೇವಲ್ ಮಾಡ್ತಾರೆ. ಇದನ್ನ ಆಯ್ತಂದ್ರೆ ಮುಗೀತು. MLA ಎಲೆಕ್ಷನ್ ಬತ್ತಾ ಬರೀ ಕಡಿ ಹಾಕ್ತಾರೆ, ಅದನ್ನ ಹಾಕ್ತಾರೆ, ಬಿಟ್ಬಿಡ್ತಾರೆ. ಇದು ರೋಡ್ ಮಾಡೋದು ಯಾವಾಗ? ಒಳಗಡೆ ಹೋಗಿ ರೋಡ್ ನೋಡಿ ಎಲ್ಲ ಎಷ್ಟು ಇಂಪ್ರೂವ್ ಆಗಿದೆ. ಇದು ಖಾನಾಪುರ ರೋಡ್ ಯಾಕೆ ಇಂಪ್ರೂವ್ ಆಗಿಲ್ಲ? ಇದು ನಮಗ ಮಾಹಿತಿ ಬೇಕು. ಈ ರೋಡ್ ಮಾಡ್ತಾರ ಇಲ್ವಾ? ಇಷ್ಟು ವರ್ಷ, 1 ವರ್ಷ 2 ವರ್ಷ ಆಯ್ತು, 10 ವರ್ಷದಿಂದ 20 ವರ್ಷದಿಂದ ಇದೇ ರೋಡ್, ಒಂದೇ ರೋಡ್. ಬರೀ ಕಡಿ ಹಾಕ್ತಾರೆ, ಅದನ್ನ ಹಾಕ್ತಾರೆ, ಬಿಟ್ಬಿಡ್ತಾರೆ. ಡಾಂಬರ್ ಹಾಕಲ್ಲ, ಏನು ಹಾಕಲ್ಲ. ಇದು ತೆಗ್ಗ ಹಳ್ಳ ಮುಚ್ಚಬೇಕು ಅಷ್ಟೇ ನಮ್ ಬೇಡಿಕೆ ಇದೆ, ಮತ್ತೇನಿಲ್ಲ. ಸರ್, ಬಸವರಾಜ್ ಸರ್ ಮಾತಾಡ್ತಾ ಇರೋದು. ಸರ್, ಈಗ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಂಕೆ ಹುಬ್ಬಳ್ಳಿಯಿಂದ ಪಾರಿಶ್ವಾಡ ಸಂಪರ್ಕ ಮಾಡ್ಕೊಂತ PWD ರಸ್ತೆ ದೊಡ್ಡ ತಗ್ಗುಗುಂಡಿಗಳಾಗಿದ್ದು ಸಹ ಬಾವಿಗಳು ಆಗಿದಾವೆ ಸರ್ ಅಲ್ಲಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಪದೇ ಇದು ಮಾಡಿದ್ರು, ವರದಿ ಮಾಡ್ಲಿಕ್ಕೆ ಬಂದಿದ್ದೆ. ನಿಮ್ಮ ಇಲಾಖೆ ಇಂಜಿನಿಯರ್ ಕೇಳಿದ್ರೆ ಫಂಡ್ ಇಲ್ಲ ಅಂತ ಹೇಳ್ತಾರೆ ಸರ್. ಅದು ದಯವಿಟ್ಟು ಅದನ್ನು ಪ್ಯಾಚ್ ವರ್ಕಾರು ಮಾಡಿ ಸರ್. ಆಕ್ಸಿಡೆಂಟ್ಗಳೆಲ್ಲ ಆಗಿದಾವಂತೆ ಸರ್, ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತಗೊಬಂದ್ವಿ ಸರ್. ಪಾರಿಶ್ವಾಡ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಸರ್, ಪ್ಲೀಸ್. ಹಾಂ ಸರ್. ವೀಕ್ಷಕರೇ, ಸಾಕಷ್ಟು ಒಂದು ರೀತಿ
ಈ ಒಂದು MK ಹುಬ್ಬಳ್ಳಿಯಿಂದ PWD ಒಂದ್ ರೀತಿ ರಸ್ತೆ, ವಿಶೇಷವಾಗಿ ಪಾರಿಶ್ವಾಡ್ಗೆ ಹೋಗ್ತಕ್ಕಂಥ ರಸ್ತೆ ಸಾಕಷ್ಟು ಹದಗೆಟ್ಟಿದೆ. ವಿಶೇಷವಾಗಿ ನಾನ್ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಇದನ್ನ ಟ್ವಿಟ್ ಮಾಡಿ ಕಳ್ಸಿಕೊಡ್ತಾ ಇದೀವಿ ಮಾನ್ಯ ಅಧಿಕಾರಿಗಳಿಗೆ. ದಯವಿಟ್ಟು ಇನ್ಮೇಲಾದ್ರೂ ದಯವಿಟ್ಟು ಈ ಒಂದು ರಸ್ತೆಗೆ ಕೂಡಲೇ ಕಾಯಕಲ್ಪ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಏನಾದ್ರೂ ಈ ಯಮಸ್ವರೂಪಿ PWD ರಸ್ತೆಗೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.